ಸರ್ ಅವರು 2 ವರ್ಷದ ಹಿಂದೆ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ. ಅಂದ್ರೆ ಅರಿಶಿನ ಕುಂಕುಮ ಕನ್ನಡಾಂಬೆಗೆ ಇಟ್ಟು ತಪ್ಪು ಅನ್ನೋಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬಾನು ಮುಸ್ತಾಕ್ ಅವ್ರದ್ದು ಒಂದು ಭಾಷಣ ವಿಡಿಯೋ ಇದೆ, ಎಲ್ಲಿದೆ? ಜನ ಸಮಾವೇಶದಲ್ಲಿ ಮಾತಾಡಿದ್ದಾರೆ. ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದ್ದಾರೆ ಭಾಷಣ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಅಲ್ಲ, ಕನ್ನಡ ತಾಯಿಯ ಬಗ್ಗೆ ಅದಕ್ಕೂ ಸಂಬಂಧ ಇದೆ. ಅಲ್ಲ, ಅದು ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲದೆ ಮಾತನಾಡಿದ್ದಾರೆ. ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ದೇನೆ ಕನ್ನಡದ ಮರಿತಾರ? ಅಲ್ಲ, ಎಲ್ಲ ಹೇಳ್ದಯ್ಯ. ಗೌರವ ಸರ್, ಹಂಗಲ್ಲ. ಕನ್ನಡ ಭಾಷೆನಲ್ಲಿ ಬರ್ದಿರೋದಲ್ವಾ? ಖಂಡಿತ ಸರ್, ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು? ಖಂಡಿತ ಅದರಲ್ಲೇ ಬರ್ತಿರೋದು. ಮತ್ತೆ ಅಲ್ಲಲ್ಲ, ಅವರು ಅರಿಶಿನ ಕುಂಕುಮ ಬಗ್ಗೆ ಕನ್ನಡ ಮಾತಾಡಿದ್ದಾರೆ ಅಂತ. ಕೇಳಿ, ಕನ್ನಡದ ಬಗ್ಗೆ ಗೌರವ ಇಲ್ದವ್ರೆ, ಕನ್ನಡ ಬಗ್ಗೆ ಅಭಿಮಾನ ಇಲ್ದವ್ರೆ, ಕನ್ನಡದ ಬಗ್ಗೆ ಪ್ರೀತಿ ಇಲ್ದವ್ರೆ ಬರೆಯಕ್ಕೆ ಸಾಧ್ಯನ ಕನ್ನಡದಲ್ಲಿ? ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ. ಅಲ್ಲ ಸರ್, ಅವ್ರ ಪ್ರಶ್ನೆ ಏನಂದ್ರೆ ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ. ಕನ್ನಡಾಂಬೆಗೆ ಅರಿಶಿನ ಅವ್ರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದಾರೆ ಅಷ್ಟೇ. ಬಿಜೆಪಿ ಅವರು ಇದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡ್ಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ರಿಂದ ಈ ಹಬ್ಬನ ಉದ್ಘಾಟನೆ ಮಾಡ್ಲಿಕ್ಕೆ ಬಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ.